ಕರ್ನಾಟಕ ಬೀಟ್ ನ್ಯೂಸ್ಗೆ ಸ್ವಾಗತ. ನಾನು ಜ್ಯೋತಿ. ಸಮಾಜ ಸೇವಕ ಹಾಗೂ ರಾಜ್ಯ ಮಟ್ಟದ ಕಬಡ್ಡಿ ಆಟಗಾರ ಶ್ರವಣಕುಮಾರ್ ವಿರುದ್ಧದ ಪ್ರಕರಣವನ್ನ ಹಿಂಪಡೆಯಲು ಆಗ್ರಹ. ಯಾದಗಿರಿ ಜಿಲ್ಲೆಯ ಸುರಪುರ ತಾಲೂಕಿನ ಸಮಾಜ ಸೇವಕ ಹಾಗೂ ರಾಜ್ಯ ಮಟ್ಟದ ಕಬಡ್ಡಿ ಆಟಗಾರ ಶ್ರವಣಕುಮಾರ್ ವಿರುದ್ಧದ ದಾಖಲಾದ ಪೊಲೀಸ್ ಪ್ರಕರಣವನ್ನ ಹಿಂಪಡೆಯುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಕ್ರಾಂತಿಕಾರಿ ವತಿಯಿಂದ ಯಾದಗಿರಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಎಸ್ಪಿ ಅವರಿಗೆ ಮನವಿಯನ್ನ ಸಲ್ಲಿಸಲಾಯಿತು. ಶ್ರವಣಕುಮಾರರನ್ನ ಉದ್ದೇಶಪೂರ್ವಕವಾಗಿ ಪ್ರಕರಣದಲ್ಲಿ ಸಿಲುಕಿಸುವ ಪ್ರಯತ್ನ ನಡೆದಿದೆ ಎಂದು ಆರೋಪಿಸಿರುವ ಸಂಘಟನೆಯ ಮುಖಂಡರು, ಇದು ಕೇವಲ ರಾಜಕೀಯ ಬೆಳವಣಿಗೆಯ ಉದ್ದೇಶಕ್ಕಾಗಿ ರೂಪಿಸಲಾದ ಪಿತೂರಿ ಪ್ರಕರಣವಾಗಿದ್ದು ಅವರನ್ನ ರೌಡಿ ಶೀಟರ್ ಮಾಡಲು ನಡೆಸಿದ ಸಂಚು ಎಂದು ಆರೋಪಿಸಿದ್ದಾರೆ. ಇನ್ನು ಈ ಕುರಿತು ಮಾತನಾಡಿದ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಕ್ರಾಂತಿಕಾರಿ ರಾಜ್ಯ ಸಂಘಟನಾ ಸಂಚಾಲಕ ಮಲ್ಲಿಕಾರ್ಜುನ್ ಕ್ರಾಂತಿ, ಈ ಪ್ರಕರಣದಲ್ಲಿ ಶ್ರವಣಕುಮಾರ್ ಯಾವುದೇ ರೀತಿಯಲ್ಲಿ ಗಲಾಟೆಯಲ್ಲಿ ಭಾಗಿಯಾಗಿಲ್ಲ, ಅಲ್ಲದೆ ಘಟನೆ ನಡೆದಿರುವುದಕ್ಕೂ ಯಾವುದೇ ಸ್ಪಷ್ಟ ಸಾಕ್ಷ್ಯಾಧಾರಗಳಿಲ್ಲ. ಹೀಗಾಗಿ ಅವರ ವಿರುದ್ಧದ ಪ್ರಕರಣವನ್ನ ತಕ್ಷಣ ಹಿಂಪಡೆದು ನ್ಯಾಯ ಒದಗಿಸಬೇಕು ಎಂದು ಒತ್ತಾಯಿಸಿದರು. ಈ ಸಂದರ್ಭದಲ್ಲಿ ರಾಜ್ಯ ಸಂಘಟನಾ ಸಂಚಾಲಕ ಮಲ್ಲಿಕಾರ್ಜುನ್ ಕ್ರಾಂತಿ, ಜಿಲ್ಲಾ ಸಂಘಟನಾ ಸಂಚಾಲಕ ಅಜೀಜ್ ಸಾಬ್ ಐಕೂರ್ ಮಳಳ್ಳಿ, ಮಲ್ಲಿಕಾರ್ಜುನ್ ಶಾಕನವರ್, ನಿಂಗಣ್ಣ ಕಟ್ಗಿ ಶಾಪುರ್, ಬಸವರಾಜ್ ಸೆಳ್ಗಿ, ಬಸವರಾಜ್ ಗೊನಾಳ್, ಚಂದ್ರಶೇಖರ್ ಕಟ್ಟಿಮನಿ, ರಾಮಣ್ಣ ಶೆಳ್ಗಿ, ಮೂರ್ತಿ ಬೊಮ್ಮನಹಳ್ಳಿ, ಮಹೇಶ್ ಸುಂಗಲ್ಕರ್, ಗಣಪತಿ ದೇವಿಕೇರಿ, ಮುತ್ತುರಾಜ್, ಮಹದೇವಪ್ಪ ಬೆನಕನಹಳ್ಳಿ, ಹನುಮಂತ್ ಗೊನಾಳ್, ಪುಣೆ ಹನುಮಂತ್ ಗುತ್ತೇದಾರ್ ಸೇರಿದಂತೆ ಹಲವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಇನ್ನು ಪ್ರಕರಣದ ಸಮಗ್ರ ಪರಿಶೀಲನೆ ನಡೆಸಿ ನಿರಪರಾಧಿಯ ಮೇಲೆ ದಾಖಲಾದ ಪ್ರಕರಣವನ್ನ ಹಿಂಪಡೆಯುವಂತೆ ಸಂಘಟನೆಯು ಎಸ್ಪಿ ಅವರಿಗೆ ಮನವಿಯನ್ನು ಕೂಡ ಮಾಡಿದೆ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ ಕರ್ನಾಟಕ ಬೀಟ್ ನ್ಯೂಸ್. ಹಿರಿಯರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಕ್ರಾಂತಿ ಸಾಬ್ರೆ ಮತ್ತು ಪ್ರಗತಿ ಎಲ್ಲ ದಲಿತ ಸಂಘ ಸಮಿತಿಯ ತುಮಕೂರು ಮತ್ತು ಯಾದಗಿರಿ ಜಿಲ್ಲೆಯ ಪದಾಧಿಕಾರಿಗಳೇ ಮತ್ತು ಕಾರ್ಯಕರ್ತರೇ, ಬಂಧುಗಳೇ, ಸುರ್ಪುರು ಠಾಣೆಯ ಬಗ್ಗೆ ಹೇಳಕ್ ನಮ್ಗೆ ನಾಚಿಕೆ ಬರ್ತದೆ. ಯಾಕಂದ್ರೆ ನಾವೇನು ಹೇಳೋದು ಸ್ಥಿತಿಯಾಗಿ ಬಂದದ್ದು. ಸುರ್ಪುರು ಠಾಣೆ ಅಥವಾ ಏನು ಯಾವುದೋ ವಾಚ್ಮನ್ ಡ್ಯೂಟಿ ಮಾಡ್ತಾರೆ, ಒಂದು ರಾಜಕೀಯ ಗುಲಾಮರಾಗಿ ಮಾಡ್ತಾ ಇದ್ದಾರೆ. ಇವತ್ತು ಠಾಣೆಯಲ್ಲಿ ಯಾವುದೇ ಒಂದು ದಾಖಲೆ ಆಗ್ಬೇಕಾಗಿ ಕೇಸ್ ರೌಡಿ ಶೀಟರ್ ಓಪನ್ ಆಗ್ಬೇಕಾದ್ರೆ ಸುಮಾರು ಒಂದು 5-6 ಕೇಸನ್ನ ಅವ್ನ ಮೇಲೆ ಇರಬೇಕು. ಆ ಕೇಸ್ನಲ್ಲಿ ಇನ್ವಾಲ್ವ್ ಆಗದೆ ಅವನನ್ನು ಕೇಸ್ನಲ್ಲಿ ಇನ್ವಾಲ್ವ್ ಸೇರಿಸಿ ಶ್ರವಣಕುಮಾರ್ ಅನ್ನೋನನ್ನ ರೌಡಿ ಶೀಟರ್ ಅಂತ ಕೇಸಿ ಓಪನ್ ಮಾಡ್ತಾ ಇದ್ದಾರೆ. ಇವತ್ತು ಒಬ್ಬ ಸ್ಪೋರ್ಟ್ಸ್ ಮ್ಯಾನ್, ಯೂನಿವರ್ಸಿಟಿಯ ಸ್ಪೋರ್ಟ್ಸ್ ಮ್ಯಾನ್ ಮತ್ತು ಮೇಲಾಗಿ ಕೆಲವು ಸಂಘಟನೆಗಾರ, ಇವತ್ತು ಸಂಘಟನೆಗಾರಗಳ ಮೇಲೆ ಹೋರಾಟಗಾರರ ಮೇಲೆ ರೌಡಿ ಶೀಟರ್ ಮಾಡ್ತಾರಂದ್ರ ಮತ್ತೆ ನಾವು ರೌಡಿಗಳನ್ನೇ ಆಗ್ಬೇಕಾಗ್ತದೆ. ರೌಡಿಗಳು ಇವರೇ ಕುಂತು ನಮ್ಮನ್ನು ರೌಡಿ ಮಾಡ್ತಾರೆ ಅಂತಕ್ಕಂಥ ವ್ಯವಸ್ಥೆಯನ್ನು ನಿರ್ಮಾಣ ಆಗ್ಯದ. ದಯವಿಟ್ಟು ಆ ರೌಡಿ ಶೀಟರ್ ಓಪನ್ ಅದನ್ನು ರದ್ದುಪಡಿಸಬೇಕು ಮತ್ತು ಅವನಿಗೆ ಸೂಕ್ತವಾದ ಒಂದು ರೀತಿ ಸುರಪುರ ಪೊಲೀಸ್ ಠಾಣೆಯಲ್ಲಿ ಇರ್ತಕ್ಕಂಥ ಕೆಲವು ಅಧಿಕಾರಿಗಳನ್ನು ಕೂಡಲೇ ವರ್ಗಾವಣೆ ಮಾಡ್ಬೇಕಂತಕ್ಕಂಥ ಮಾತುಗಳನ್ನು ಹೇಳ್ತಾ, ಮತ್ತು ಇವತ್ತು ಠಾಣೆಯಲ್ಲಿ ಸುರಪುರ ಠಾಣೆಯಲ್ಲಿ ಆಗ್ತಕ್ಕಂಥ ಕೆಲವು ಅವ್ಯವಹಾರಗಳನ್ನು ಕೂಡಲೇ ಸರ್ಕಾರ ಆ ಠಾಣೆಯನ್ನೇ ತಮ್ಮ ಎಸ್ಪಿ ಅವರ ದತ್ತುತ್ವ ಹೋಗ್ಬೇಕನ್ನೋ ಮಾತುಗಳನ್ನು ಹೇಳುತ್ತಾ, ಮತ್ತು ಈ ಒಂದು ಬೇಡಿಕೆಯನ್ನು ಉದ್ದೇಶಿಸಿ ನಮ್ಮ ಹಿರಿಯರಾಗಿರ್ತಕ್ಕಂಥ ಮಲ್ಲಿಕಾರ್ಜುನ್ ಕ್ರಾಂತಿ ಅವರು ಮಾತಾಡಬೇಕಾಗಿ ವಿನಂತಿ. ಆ ಗಲಾಟೆಯಲ್ಲಿ ಒಬ್ಬ ಸಮಾಜ ಸೇವಕ ಮತ್ತು ರಾಜ್ಯ ಮಟ್ಟ ಮತ್ತು ಅಂತರ ವಿಶ್ವವಿದ್ಯಾಲಯ ಮಟ್ಟದ ಜಿಲ್ಲಾ ಪರಿಷತ್ ಕಬಡ್ಡಿ ಆಟಗಾರ, ಅವ ಒಳ್ಳೆಯ ಸಮಾಜ ಸೇವೆ ಮಾಡ್ತಂತೇಳಿ ಈ ಗ್ರಾಮೀಣ ಪ್ರದೇಶಗಳಲ್ಲಿ ಏನು ತಪ್ಪು ಮಾಡಿದ್ರೆ ಕಳೆದ ಸಾಲಿನಲ್ಲಿ MLA ಎಲೆಕ್ಷನ್ಗೆ ಸ್ಪರ್ಧೆ ಮಾಡಿದ. MLA ಎಲೆಕ್ಷನ್ ಸ್ಪರ್ಧೆ ಮಾಡಿದ್ದಕ್ಕಾಗಿ ಒಂದು 2 ರಾಜಕೀಯ ಪಕ್ಷಗಳು ಸುಳ್ಳಾಪುರ ಮತ್ತು ನಾಳೆ ನಮ್ಗೆ ಅಡ್ಗಾರ ಆಗ್ತದೆ ಅಂತ ತಿಳ್ಕೊಂಡು ಆ ಗಲಾಟೆಯಲ್ಲಿ FIR ಮೇಲೆ ಕ್ರಮ ಸಂಖ್ಯೆ 1 ಆರೋಪ ಮಾಡಿದ್ರು ಶ್ರವಣಕುಮಾರ್ ಅಂತೇಳಿ.
ಮತ್ತು ರೌಡಿ ಶೆಟ್ಟರು ಆಳೆ ಜೈಲಾಗಿರ್ತಾರೆ. ಅದಕ್ಕೆ ನಮ್ಮ ಮನೆ ಏನಂತಂದ್ರೆ ನಾವು ಆ ಜಾತಿ ಒಂದೇ ಒಳ್ಳೆ ಮನುಷ್ಯರಿಗೆ ಗೌರವ ಕೊಡ್ರಿ, ಪ್ರೋತ್ಸಾಹ ಕೊಡ್ರಿ, ನಮ್ಮ ಸರ್ಕಾರ ಸರ್ ಆ ಸುರ್ಪುರ ಠಾಣಾಧಿಕಾರಿಗಳು ಏನು ಹೇಳ್ತಾರೆ ಅದು ಫೈನಲ್ ಆಗಿ ಮಾಡಕ್ಕೆ ದಯಮಾಡಿ ಮೊನ್ನೆ ಒಂದು ಗಲಾಟೆ ನಾಗರಾಜ್ ಅಂತೇಳಿ ಆದ ನನ್ನಲ್ಲಿ ಒಂದು ಯಾಕೆ ಕೊಡ್ತೀನಿ ಮಾಜಿ ಸಚಿವರು ಬಿ ಕೇಳಿದ್ರೆ ಅವ್ರಿಗೂ ಕೊಡಬೇಕು ಅಲ್ಲಿ ಜಾಸ್ತಿ ಎಲ್ಲ ಸ್ವಲ್ಪ ತಾವು ಕರೆಕ್ಟಾಗಿ ಅವ್ರಿಗೆ ವಿಚಾರಣೆ ಮಾಡಿ ಬಂದೋಬಸ್ತಿನಾಗೆ ಇಟ್ಟರೆ ಆಫೀಸರ್ಗಳು ಕೈ ಕಾನೂನು ಬಾರಿ ಕೆಲಸ ಮಾಡಲ್ಲ. ಅದಕ್ಕೆ ಇವತ್ತು ನಮ್ಮ ಬೇಡಿಕೆ ಏನಂತಂದ್ರೆ ಶ್ರವಣಕುಮಾರ್ ಮೇಲೆ FIR ಆಗಿದೆ, ಇನ್ನೂ ಚಾರ್ಜ್ ಶೀಟ್ ಆಗಿಲ್ಲ. ಆ FIR ಬೇರೆ ಕೇಸ್ ಕೊಟ್ಟು ಕೇಸ್ ಆಗಿಲ್ಲ. ಇವ್ರನ್ನ ಇನ್ನೂ ಶೀನಾಗಿಲ್ಲ, ಬೀನಾಗಿಲ್ಲ ಸರ್. ರೌಡಿ ಶೆಟ್ಟರು ಆಳ್ವಿಕೆಗೆ ಅದು ಬಂದ್ ಮಾಡಬೇಕು ಮತ್ತು ಅದು ಬೀರ್ ಮಾಡಬೇಕು.